ಮೊನ್ನೆ ಅಧ್ಯಕ್ಷರೇ 2014ರಲ್ಲಿ UPA ಇತ್ತು. 2014ರಿಂದ 24 NDA ಸರ್ಕಾರ ಇದೆ. ತೆರಿಗೆ ಹಂಚಿಕೆಗೆ ಸಂಬಂಧಪಟ್ಟಂತೆ 2004ರಿಂದ 2014ರವರೆಗೆ 2014ರಿಂದ 2024 81,795 ಕೋಟಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರೋದು UPA ಸರ್ಕಾರ. 2014ರಿಂದ 24ರಲ್ಲಿ 2,85,452 ಕೋಟಿ ಏನು ಕೊಟ್ಟಿಲ್ಲ ಕೇಂದ್ರದಿಂದ ಅಂತ ಹೇಳ್ತಾರೆ. ಕೇಂದ್ರ ಮೋಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಈ ಸಲ ಸುಳ್ಳು ಪ್ರಚಾರ ಮಾಡುವಂತ ಕೆಲಸ ಮೊದಲು ರಾಜ್ಯ ಸರ್ಕಾರ ಎಷ್ಟಿತ್ತು, ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಇದನ್ನ ಮೊದಲು ಪರ್ಸೆಂಟೇಜ್ ಏನಿತ್ತು, ಇವೇನ್ ನೀವು ಅಂಕಿಅಂಶ 2004 ಕೊಟ್ಟಿದ್ದು ಅರ್ಥನಾದ್ರೂ ಇದೆಯಾ? ಕೇಂದ್ರ ಸರ್ಕಾರ ಕೊಟ್ಟಿದ್ದು ಬಜೆಟ್ 14 to 20 ಸಾಧ್ಯನಾ? ಕೊಟ್ಟಿರೋಂತ ಹಣ ಕೊಡದೇ ಸಾಧ್ಯ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಆಯ್ತು, ನೆಕ್ಸ್ಟ್ ಹೀಗೆ ಚೆನ್ನಣ್ಣ ಮನೆ ಅಧ್ಯಕ್ಷ 14 to 24 ಡಾಲರ್ ಬೆಲೆ. ಕೊಡ್ಲಿಕ್ಕೆ ಆಗುದಿಲ್ಲ, ಬಹಳ ಸಲ ಮಾತಾಡ್ಲಿಕ್ಕಿದ್ದಾರೆ. ಅಲ್ಲ, ಯಾಕೆ ಇದನ್ನೆಲ್ಲ ಹೇಳಬೇಕು ಅಂದ್ರೆ ತುಂಬಾ ಸಂಗತಿ ಹೇಳಿದ್ದಾರೆ ಮನೆ ಅಧ್ಯಕ್ಷರೇ. ಸುಳ್ಳು ಸುದ್ದಿ ಹೇಳುವಂತದ್ದು ಬಂದ್ ಮಾಡ್ಲೇಬೇಕು. 5 minutes ಅಲ್ಲಿ ಮುಗಿಸಿ. ಈಗ ಸುಳ್ಳು ಸುದ್ದಿ ಬಂದ್ ಮಾಡ್ಬೇಕು. ರಾಷ್ಟ್ರೀಯ ಹೆದ್ದಾರಿ ಯೋಜನೆಗೆ 1.50 ಲಕ್ಷ ಕೋಟಿ ಕೊಟ್ಟಿರುವಂತದ್ದು. ರೈಲ್ವೆ ಯೋಜನೆಗೆ ವಾರ್ಷಿಕ 7,561 ಕೋಟಿ ಕೊಟ್ಟಿರುವಂತದ್ದು. UPA ಅವಧಿಯೊಳಗಡೆ 835 ಕೋಟಿ ಕೊಟ್ಟಿರೋದು. ಜಲಜೀವನಿಗೆ ಸಂಬಂಧಪಟ್ಟಂತೆ 10,000 ಕೋಟಿ ಕೊಟ್ಟಿದ್ದಾರೆ. ಇದೆಲ್ಲ ಹಣ ಅಲ್ವಾಗಾದ್ರೆ, ಇದು ಸಂಬಂಧನೇ ಇಲ್ವಾಗಾದ್ರೆ ರಾಜ್ಯ ಸರ್ಕಾರಕ್ಕೆ 3.5 ಪಟ್ಟು ಏರಿಕೆ ಮಾಡಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ. ಹಾಗಾಗಿ ಇದನ್ನ ಏನು ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣ ಕುತ್ಕೊಳಕ್ ಆಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಮಾತಿಗೆ ಹೇಳ್ತಾನೆ, ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂತಾನೆ ಹೇಳಿದ್ರೆ ಡೆವಲಪ್ಮೆಂಟ್ ಆಕ್ಟಿವಿಟಿಗೆ ಕೋಟಿಗಟ್ಟಲೆ ಹಣ ಹರಿದು ಬಂದಿದೆಯಲ್ಲ. ಹಾಗಾದ್ರೆ ಅಲ್ಲಿರುವಂತ ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು ಹಾಗಾದ್ರೆ ಕೆಲಸ ಮಾಡ್ಲಿಲ್ವಾ? ಮಾಡಿದ್ರ ಪರಿಣಾಮ ಆಗತ್ತೆ. ಸುಮ್ಮನೆ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೇನೆ ನಾನು. ಕೇಂದ್ರದಿಂದ ರಾಜ್ಯಕ್ಕೆ ಬಂದ ಅನುದಾನ ಎಲ್ಲಿಗೆ? ನಮ್ಮ ಜಿಲ್ಲೆಗೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರದ ಕೊಟ್ಟಿರುವಂತ ಮಾತು ಆಮೇಲೆ ಮಾತಾಡ್ತೇನೆ ನಾನು. ಕೇಂದ್ರ ಕೊಟ್ಟೇ ಇಲ್ಲ, ಶಿವಮೊಗ್ಗ ಜಿಲ್ಲೆ ಕೊಟ್ಟಿರುತ್ತೆ, ಬೇರೆ ಜಿಲ್ಲೆ ಕೊಡಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇದು ಡೆವಲಪ್ಮೆಂಟ್ ಆಗಿದೆ ಅನ್ನೋಕೆ ಹೇಗೆ ಸಾಧ್ಯ ಆಗತ್ತೆ? ಮಾನ್ಯ ಅಧ್ಯಕ್ಷರೇ, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ 450 ಕೋಟಿ, ಸ್ಮಾರ್ಟ್ ಸಿಟಿ ಯೋಜನೆಗೆ 500 ಕೋಟಿ. ಮಾನ್ಯ ಅಧ್ಯಕ್ಷ ರೈಲ್ವೆ ಯೋಜನೆಗಳು ಮುಗಿಸ್ಬಿಡ್ತೀನಿ. ಏನ್ ಬೇಕಾದ್ರೆ ಶಿವಮೊಗ್ಗ ಏರ್ಪೋರ್ಟ್ ಯಾರ್ದು ಮಾತಾಡ್ತಾ ಇದ್ದೀರಾ? ನಿಮ್ದೆ ಅಲ್ಲ, ರಾಜ್ಯ ಸರ್ಕಾರದ್ದು, ಕೇಂದ್ರದಲ್ಲ. ಆಯ್ತು, ನಿಮ್ದೇ. ಮತ್ತೆ ಅದೇ ಅಂದ್ಬಿಟ್ರೆ ರಾಜ್ಯ ಸರ್ಕಾರದ ಬೇಗ ಮುಗಿಸಿ, ಟೈಮ್ ಆಯ್ತು. ನಾನು ಹೇಳ್ತಾ ಶುರು ಮಾಡಿದ್ರೆ ಸಮಯ ಕೊಟ್ಟಿಲ್ಲ ಅಲ್ಲ, ಮಾತಾಡುದಲ್ಲ. ನಾನು ನಮ್ದು ಅವ್ರದ್ದು ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಹಣ ಕೊಡ್ಲಿಲ್ಲ ಏರ್ಪೋರ್ಟ್ಗೆ, ಹೇಳಿ ಕೊಟ್ಟಿಲ್ಲ ಅಂತ. ಇದನ್ನೇ ಗಂಭೀರವಾಗಿ ಯೋಚನೆ ಮಾಡಬೇಕು. ಮಾನ್ಯ ಅಧ್ಯಕ್ಷ, ಚರ್ಚೆ ಬೇಡ, ತಪ್ಪು. ಮದುವೆ ಹೇಳ್ತಾರೆ, ಕೇಳ್ತಾ ಇದ್ದೀನಿ, ಚರ್ಚೆ ಬೇಡ. ನಾನು ಕೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರ ನೀವು ನೋಡಿ, ಕರೆಕ್ಟ್. ನೀ ಹೇಳ್ತೀರ ಸರಿ ಇದೆ ಅಣ್ಣ, ನೀ ಹೇಳ್ತಿದ್ದೆ ಸರಿ ಇದೆ, ಸರಿ ಇದೆ. ಅಲ್ಲಪ್ಪ, ಏರ್ಪೋರ್ಟ್ ಕಟ್ಟಿ ರಾಜ್ಯ ಸರ್ಕಾರಕ್ಕೆ ವಹಿಸಿದ್ದು ಸ್ವಾಮಿ. ಆಯ್ತು ಬಿಡಿ ಸರ್, ಅವ್ರು ಮಾತಾಡ. ಅದಕ್ಕೆ ದುಡ್ಡು ಕೊಟ್ಟಿದ್ದು ಎಷ್ಟು ಅಂತ ಅವ್ರು ಹೇಳ್ತಾ ಇದಾರೆ. ಲೆಕ್ಕ ರಾಜ್ಯ ಸರ್ಕಾರ ಅಲ್ಲ ಅಂತ ಹೇಳಿಲ್ಲ. ರಾಜ್ಯ ಸರ್ಕಾರ ವಹಿಸಿದ ಮೇಲೆ ದುಡ್ಡು ಕೊಡ್ತಾ ಇಲ್ಲ. ನೈಟ್ ಲ್ಯಾಂಡಿಂಗ್ ಅವ್ರಿಗೆ ಗೊತ್ತಿದೆ ಪರಿಸ್ಥಿತಿ ಏನು. ಹೈವೇ ತಗೊಂಡ್ರೇನು ಕೂಡ ಹೈವೇಗೆ ನೀವೆಲ್ಲ ಲ್ಯಾಂಡ್ ಇದೆಯಲ್ಲ, ಅದೆಲ್ಲ ಕೊಡೋದು ರಾಜ್ಯ ಸರ್ಕಾರ. ಇಲ್ಲ ಅಂತ ಹೇಳಿಲ್ಲ. ಮುಗಿಸಿ ಬೇಗ. ಸರ್, ಮಂತ್ರಿಗಳೇ, ಮಧುಮಂಗಲ, ನೀವು ಹಣ, ನೀವು ಅದಕ್ಕೆ ಹಣ, ನೀವು ಲ್ಯಾಂಡ್ ಅಕ್ವಿಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ವಾಪಸ್ ಹೇಳ್ಬೇಕು. ಎಲ್ಲದು ಏರ್ಪೋರ್ಟ್ ಹೇಳ್ತೀನಿ, 1 ಸೆಕೆಂಡ್ ಆಯ್ತಾ? ರೈಲ್ವೆ ಯೋಜನೆಗಳು 1,200 ಕೋಟಿ ಶಿವಮೊಗ್ಗ ಜಿಲ್ಲೆಗೆ ಬಂದಿರೋದು ನಾ ಹೇಳ್ತಾ ಇದ್ದೇನೆ. ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟಂತೆ 6,000 ಕೋಟಿ. ಮಾನ್ಯ ಅಧ್ಯಕ್ಷರೇ, ಇದೆಲ್ಲ ಹಣ ಅಲ್ಲ, ರಾಜ್ಯಕ್ಕೆ ಬಂದಿರೋ ಹಣ ಅಲ್ವಾ? ಹಾಗಾದ್ರೆ ಕೇಂದ್ರ ಪುರಸ್ಕೃತ ಅನುದಾನಗಳು ನಮ್ಮ ಜಿಲ್ಲೆಗೆ. ಜಲಜೀವನ್ ಮಿಷನ್ 800 ಕೋಟಿ. PM ಕಿಸಾನ್ ವಾರ್ಷಿಕ 6,000 ಕೋಟಿ, 2,05,000 ರೈತರಿಗೆ. PM ಆವಾಸ್ ಗ್ರಾಮೀಣ ನಗರ ಯೋಜನೆ ಮನೆಗಳಿಗೆ ಸಂಬಂಧಪಟ್ಟಂತೆ ಹಣ ಬಂದಿದೆ. ಆಯುಷ್ಮಾನ್ ಭಾರತಿಗೆ ಸಂಬಂಧಪಟ್ಟಂತೆ ಹಣಗಳು ಬಂದಿದೆ. ಪ್ರಮುಖ ಯೋಜನೆಗಳ ಅನುದಾನಗಳು. ನರೇಗಾ ವಾರ್ಷಿಕ 300 ಕೋಟಿ. ಮಾನ್ಯ ಅಧ್ಯಕ್ಷ, ನಮ್ಮ ಜಿಲ್ಲೆಗೆ ಬಂದಿರೋದು. 14ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ 600 ಕೋಟಿ ಬಂದಿತ್ತು. 271 ಗ್ರಾಮ ಪಂಚಾಯತ್ 425 ಕೋಟಿ ಬಂದಿದೆ.
ನಗರ ಸ್ಥಳೀಯ ಸಂಸ್ಥೆ 175 ಕೋಟಿ ಬಂತು. 15 ಹಣಕಾಸು ಆಯೋಗದ ಅನುದಾನಗಳಲ್ಲಿ 785 ಕೋಟಿ ಬಂತು ಮೊನ್ನೆ ಅಧ್ಯಕ್ಷರೇ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು 545 ಕೋಟಿ, ನಗರ ಸ್ಥಳೀಯ ಸಂಸ್ಥೆಗಳು 240 ಕೋಟಿ. ಮೊನ್ನೆ ಅಧ್ಯಕ್ಷರು ಕೇಳ್ತೇನೆ ನಾನು, ಇದೆಲ್ಲ ಅಭಿವೃದ್ಧಿ ಕೊಟ್ಟಂತ ಹಣ ಅಲ್ವಾ? ಓಕೆ, ಅಭಿವೃದ್ಧಿ ಆಗಿರುವ ಕೇಂದ್ರ ಸರ್ಕಾರದ ಮೂಲಕ. ಹೀಗೆ ಅನೇಕ ಸಂಗತಿಗಳು ಕೊಟ್ಟಂತ ಕೇಂದ್ರ ಸರ್ಕಾರದ ಬಗ್ಗೆ ಒಂದು ನಿರ್ಣಯ ಮಾಡುವಂತ ಒಂದು ಮಾನಸಿಕತೆ ಹೋಗತ್ತೆ ಒಂದು ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ, ಇದು ಸಂವಿಧಾನ ವಿರೋಧಿ ಹೌದೋ ಅಲ್ವೋ? ಸಂವಿಧಾನ ಬಾಹಿರವಾದಂತ ನಡೆಗಳು ಹೌದೋ ಅಲ್ವೋ?